ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತ ಲಿಂಗೇನ ನಷ್ಟಂ ಮೇ ತಾಮ್ರಭಾಜನಂ. ಈ ಸುಭಾಷಿತದ ಅರ್ಥ ಏನಂತಂದರೆ, ಪ್ರಪಂಚದಲ್ಲಿ ಜನರ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇದು ತಿಳಿಸ್ಕೊಡ್ತಾ ಇದೆ. ಸಾಧಾರಣವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಯಾರಾದರೂ ಒಬ್ಬರು ಒಂದು ಕೆಲಸ ಮಾಡೋದು ಅಂದರೆ ಅವ್ರನ್ನ ನಾವು ಅನುಸರಿಸುವಂಥದ್ದು, ಅವ್ರನ್ನೇ ಫಾಲೋ ಮಾಡುವಂಥದ್ದು. 4 ಜನ ಏನಾದರೂ ಒಬ್ಬ ಏನಾದರೂ ಮಾಡೋದು ಅಂದರೆ ಅದನ್ನೇ ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡತಕ್ಕಂಥದ್ದು ಅಂತ ಹರ್ಡ್ ಮೆಂಟ್ಯಾಲಿಟಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಒಂದು ಕಣ್ಣು ಮುಚ್ಚಿಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಕುರಿಗಳು, ಮೇಕೆಗಳು, ಆ ಥರದ ಒಂದು ಮಂದೆಯ ಒಂದು ಮನಸ್ತತ್ವ ಅಂತ ಹೇಳ್ತಾರೆ. ಸೊ ಜನಗಳು ಅಷ್ಟೇ ಅದೇ ಪ್ರಕಾರವಾಗಿರ್ತಾರೆ, ಪ್ರಶ್ನೆ ಮಾಡೋದಿಲ್ಲ. ಸೊ ಪ್ರಶ್ನೆ ಮಾಡತಕ್ಕಂಥ ಗುಣವನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿರೋದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಇದಕ್ಕೆ ಉದಾಹರಣೆ ಏನು ಹೇಳ್ತಾ ಇದೆ ಅಂತಂದರೆ, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಅಂತ ಹೇಳ್ತಾ ಇದ್ದಾರೆ. ಗತಾನುಗತಿಕೋ ಲೋಕಃ ಅಂದರೆ ಒಬ್ಬರ ಹಿಂದೆ ಮತ್ತೊಬ್ಬರು, ಮತ್ತೊಬ್ಬರ ಹಿಂದೆ ಮಗದೊಬ್ಬರು ಹೋಗ್ತಾನೇ ಇರೋವಂಥದ್ದು. ಯಾರಾದರೂ ಒಬ್ಬರು ಅವ್ರ ಮಗುನ ಕರ್ಕೊಂಡೋಗಿ ಒಂದು ಸ್ಕೂಲಿಗೆ ಸೇರಿಸೋದು ಅಂದರೆ ಎಲ್ಲರೂ ಅದೇ ಸ್ಕೂಲ್ಗೆ ಸೇರಿಸುವಂಥದ್ದು. ಯಾರಾದರೂ ಒಬ್ಬರು ಒಂದು ಪದಾರ್ಥ ಚೆನ್ನಾಗಿದೆ ಅಂತಂದರೆ ಎಲ್ಲರೂ ಅದೇ ಪದಾರ್ಥವನ್ನು ಕೊಂಡ್ಕೊಳ್ಳುವಂಥದ್ದು. ಈ ಥರದ ಮೈಂಡ್ಸೆಟ್ ಇರುತ್ತೆ ಜನಗಳಿಗೆ. ಪಾರಮಾರ್ಥಿಕವಾದ ಚಿಂತನೆ ಅನ್ನೋದು ಇರೋದೇ ಇಲ್ಲ. ಅಂದರೆ ಸ್ಪಿರಿಚುವಲ್ ಮೈಂಡ್ಸೆಟ್ಟು ಇರೋದಿಲ್ಲ, ಮೆಟೀರಿಯಲಿಸ್ಟಿಕ್ ಮೈಂಡ್ಸೆಟ್ ಕೂಡ ಇರೋದಿಲ್ಲ. ಎರಡೂ ವಿಚಾರಗಳಲ್ಲಿ ಅದನ್ನು ತುಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳುವಂಥ ಮನಸ್ತತ್ವವನ್ನು ಎಲ್ಲರೂ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಇಲ್ಲಿ ಅಂದರೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಗಂಗಾ ಸೈಕತ ಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ ಅಂತ. ಅಂದರೆ ಗಂಗೆಯ ನದಿಯ ದಡದಲ್ಲಿ ಮಾಡದಂಥ ಮರಳಿನಿಂದ ಮಾಡದಂಥ ಒಂದು ಶಿವಲಿಂಗದಿಂದ ನನ್ನ ತಾಮ್ರದ ತಂಬಿಗೆ ಕಳೆದು ಹೋಯಿತು ಅಂತ ಅವನು ಹೇಳ್ತಾ ಇದ್ದಾನೆ. ವಿಚಿತ್ರ ಅಂತ ಅನಿಸುತ್ತೆ ನಮಗೆ ಕೇಳಿದ್ರೆ. ಏನಿದು ಅಂದರೆ, ಇದರ ಹಿಂದೆ ಒಂದು ಕಥೆ ಇದೆ. ಒಬ್ಬ ವ್ಯಕ್ತಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋದಂತೆ. ಹೋದಾಗ ಏನಾಯಿತು, ಅವನ ಕೈನಲ್ಲಿ ಒಂದು ತಾಮ್ರದ ತಂಬಿಗೆ ಇತ್ತು. ಅದನ್ನು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಸ್ನಾನ ಮಾಡಿ ಬರೋದ್ರೊಳಗಡೆ ಯಾರಾದರೂ ಕದ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಅಲ್ಲಿ ಒಂದು ನದಿ ದಡದಲ್ಲೇ ಒಂದು ಹಳ್ಳವನ್ನು ಅಗೆದುಬಿಟ್ಟು ಆ ತಾಮ್ರದ ತಂಬಿಗೆಯನ್ನು ಅಲ್ಲಿ ಇಡ್ತಾರೆ. ಆಮೇಲೆ ಎಲ್ಲಿ ಹೋಗಿದಿಟ್ಟಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಅವ್ನು ಗುರುತು ಬೇಕಲ್ವಾ, ಅದ್ರ ಮೇಲ್ಗಡೆ ಒಂದು ಶಿವಲಿಂಗವನ್ನು ಮಾಡ್ತಾನಂತೆ. ಅವನು ಶಿವಲಿಂಗ ಮಾಡಿಬಿಟ್ಟು ಅವನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನೋಡೋದ್ರೊಳಗಡೆ ಅಲ್ಲಿ 100 ಶಿವಲಿಂಗಗಳು ಆಗೋಗಿರುತ್ತಂತೆ. ಇದ್ರ ಮಧ್ಯದಲ್ಲಿ ನನ್ನ ಶಿವಲಿಂಗ ಯಾವುದು ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಏನು ನಡೀತು ಇವನು ಹೋಗಿ ಸ್ನಾನ ಮಾಡ್ಕೊಂಡು ವಾಪಸ್ ಬರೋದ್ರೊಳಗೆ ಅಂತಂದರೆ, ಇವನು ಶಿವಲಿಂಗ ಮಾಡೋದನ್ನು ನೋಡ್ತಾ ಇದ್ರು ಅಲ್ಲಿ ಬಂದಂಥ ಜನಗಳು. ಬಂದಂಥವ್ರಿಗೆ ಇವನು ಯಾರೂ ಪ್ರಶ್ನೆ ಮಾಡಲಿಲ್ಲ, ಯಾಕೆ ಮಾಡ್ತಾ ಇದೆಯಾ, ಏನು ಕಾರಣ ಎತ್ತ ಅಂತ. ಅವರಷ್ಟಕ್ಕೆ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂದರೆ ನದಿ ದಡದಲ್ಲಿ ಒಂದು ಶಿವಲಿಂಗ ಮಾಡಿ ಹೋಗಬೇಕು, ಇದು ಇಲ್ಲಿರೋ ಪದ್ಧತಿ, ಇಲ್ಲಿರುವಂಥ ಒಂದು ಸಿಸ್ಟಮ್ ಅಂತ ಅಂದ್ಕೊಂಡು ಪ್ರತಿಯೊಬ್ಬನೂ ಶಿವಲಿಂಗ ಮಾಡಿಬಿಟ್ಟು ಹೋದ್ರಂತೆ. ಅವರೆಲ್ಲ ತೋರಿಸಿದಂಥ ಒಂದು ಅತಿಯಾದ ಭಕ್ತಿಯಿಂದ, ಈ ಒಂದು ಗೊಡ್ಡುತನದಿಂದ ಇವನಿಗಾದಂಥ ಅನುಕೂಲ ಏನಂತಂದರೆ, ಆ ಅಷ್ಟು ಶಿವಲಿಂಗಗಳ ಮಧ್ಯದಲ್ಲಿ ಇವನು ಶಿವಲಿಂಗ ಯಾವುದು, ಅದರ ಕೆಳಗಿರತಕ್ಕಂಥ ತಾಮ್ರದ ಪಾತ್ರೆ ಎಲ್ಲಿದೆ ಗೊತ್ತಾಗಲ್ಲ. ಈಗ ಹುಡುಕಬೇಕು ಅಂತಂದರೆ ಶಿವಲಿಂಗಗಳನ್ನು ಹೊಡಿಬೇಕು. ಆ ಶಿವಲಿಂಗಗಳನ್ನು ಹೊಡೆದ್ರೆ ಜನ ಸೇರ್ಕೊಂಡು ಇವನಿಗೆ ಹೊಡಿತಾರೆ. ಸೊ ಈ ರೀತಿಯ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡವನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ತನ್ನ ಪದಾರ್ಥ ಕಳ್ಕೊಂಡು ಹೋದ ಅಂತ ಈ ಒಂದು ಸುಭಾಷಿತದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಅಂಧಾನುಕರಣೆಯನ್ನು ಜನಗಳು ಬಿಡಬೇಕು, ಪ್ರಶ್ನಿಸ್ತಕ್ಕಂಥ ಮನಸ್ತತ್ವವನ್ನು ಬೆಳೆಸ್ಕೋಬೇಕು ಅನ್ನೋದು ಈ ಸುಭಾಷಿತದಲ್ಲಿರತಕ್ಕಂಥ ಒಂದು ಮರ್ಮ, ಒಂದು ತಾತ್ಪರ್ಯ ಆಗಿರುತ್ತೆ.